Hello everybody. In this video I am going to explain the models of corporate governance. First model is Canadian model, and if you see the features of Canadian model, in the past Canada was ruled by French and British governments. So thereby the industries in Canada inherited the cultures of French and British. ಅಂದರೆ ಫ್ರೆಂಚ್ ಮತ್ತು ಬ್ರಿಟಿಷ್ ಕಲ್ಚರ್ನ ಕೆನಡಿಯನ್ ಇಂಡಸ್ಟ್ರೀಸ್ ಏನಿದೆಯಲ್ಲ ಅದು ಇನ್ಹೆರಿಟ್ ಮಾಡ್ತು. ಹಾಗೆ ಕರೆಂಟ್ಲಿ ಇನ್ ಕೆನಡಾ ಮೋಸ್ಟ್ ಆಫ್ ದ ಕಂಪನೀಸ್ ಆರ್ ಓನ್ಡ್ ಬೈ ಫ್ಯಾಮಿಲಿ. ಅಂದರೆ ಕೆನಡಾದಲ್ಲಿ ಈಗ ಎಟ್ ಪ್ರೆಸೆಂಟ್ ಹೇಗಿದೆ ಅಂತ ಹೇಳಿದ್ರೆ ಮೆಜಾರಿಟಿ ಆಫ್ ದ ಕಂಪನೀಸ್ ಅಂದರೆ ಹೆಚ್ಚು ಕಂಪ್ನಿಗಳನ್ನ ಫ್ಯಾಮಿಲಿ ನೋಡ್ಕೊಳ್ತಾ ಇದೆ, ಹಾಗೆ ಫ್ಯಾಮಿಲಿಯ ಮಾಲೀಕತ್ವದಲ್ಲಿದೆ. And now they are using sophisticated and latest technology, and Canada is the first country to introduce corporate governance for the first time in the history of corporate governance. ಅಂದರೆ ಕಾರ್ಪೊರೇಟ್ ಗವರ್ನೆನ್ಸ್ನ ಫಸ್ಟ್ ಟೈಮ್ ಯಾರು ಇಂಟ್ರೊಡ್ಯೂಸ್ ಮಾಡಿದ್ದು ಅಂತ ಹೇಳಿದ್ರೆ ಆ್ಯಂಡ್ ಇಂಪ್ಲಿಮೆಂಟ್ ಮಾಡಿದ್ದು ಕೆನಡಾ. ಹಾಗೆ ಡಿಫ್ಯೂಸ್ ಓನರ್ಶಿಪ್ ಫ್ರಮ್ ಅರ್ಲಿಯರ್ ಕೊಲೋನಿಯಲ್ ಮಾಸ್ಟರ್ಸ್. ಸೊ ವಾಟ್ ದಟ್ ಇಸ್ ದಿಸ್ ಅರ್ಲಿಯರ್ ಇನ್ ದ ಪಾಸ್ಟ್, ನಾನು ಆಗಲೇ ಹೇಳ್ದಂಗೆ ಕೆನಡಾನ ಫ್ರೆಂಚ್ ಮತ್ತು ಬ್ರಿಟಿಷರು ರೂಲ್ ಮಾಡ್ತಾಯಿದ್ರು. ಆಮೇಲೆ ಯಾವಾಗ ತಮ್ಮ ಇಂಡಸ್ಟ್ರೀಸ್ ಡೆವಲಪ್ ಆಗ್ತಾ ಹೋಯಿತು, ಎಕಾನಮಿ ಡೆವಲಪ್ ಆಗ್ತಾ ಹೋಯಿತು, ಹಾಗೆ ಹೊಸ ಹೊಸ ಟೆಕ್ನಾಲಜೀಸ್ ಯೂಸ್ ಮಾಡ್ತಾ ಹೋಯಿತು, ಅವರ ಡಿಪೆಂಡೆನ್ಸ್ ಕಡಿಮೆ ಆಯಿತು. ಹಾಗೆ ದೇ ಡಿಫ್ಯೂಸ್ಡ್ ಓನರ್ಶಿಪ್ ಫ್ರಮ್ ಅರ್ಲಿಯರ್ ಕೊಲೋನಿಯಲ್ ಮಾಸ್ಟರ್ಸ್. ಅಂದರೆ ಅವರು ಬೇರೆಯವ್ರ ಮೇಲೆ ಏನು ಡಿಪೆಂಡ್ ಆಗ್ತಾಯಿದ್ರು, ಅಂದರೆ ಬೇರೆ ಕಂಟ್ರೀಸ್ ಮೇಲೆ ಏನು ಡಿಪೆಂಡ್ ಆಗ್ತಾಯಿತ್ತು ಅದನ್ನ ಅವರು ಕಡಿಮೆ ಮಾಡಿಕೊಂಡ್ರು. ಇನ್ ದ್ಯಾಟ್ ವೇ ದೇ ಬಿಕೇಮ್ ಸೆಲ್ಫ್ ರಿಲಯಂಟ್. ನೆಕ್ಸ್ಟ್ ಈಸ್ UK and American model, Sarbanes-Oxley Act, Anglo-American or USA model. So this model is called as UK and American model. ಇದನ್ನ ಆಂಗ್ಲೋ-ಅಮೆರಿಕನ್ ಮಾಡೆಲ್ ಅಂತಲೂ ಕರೀತಾರೆ, ಹಾಗೆ USA ಮಾಡೆಲ್ ಅಂತಲೂ ಕರೀತಾರೆ. In the month of July 2002, the US Congress passed the Sarbanes-Oxley Act. ನಾವು ಹೇಗೆ ಇಲ್ಲಿ ಲೋಕಸಭಾ ಅಂತ ಹೇಗೆ ಕರಿತೀವಿ, ಹಾಗೆ US ಅಲ್ಲಿ ಕಾಂಗ್ರೆಸ್ ಅಂತ ಕರೀತಾರೆ. ಸೊ US ಕಾಂಗ್ರೆಸ್ ಏನು ಮಾಡ್ತು ಅಂತ ಹೇಳಿದ್ರೆ ಜುಲೈ 2002 ಅಲ್ಲಿ ಸಾರ್ಬೇನ್ಸ್-ಆಕ್ಸ್ಲಿ ಆ್ಯಕ್ಟ್ನ ಪಾಸ್ ಮಾಡ್ತು. ಅದರ ಮೇನ್ ಆಬ್ಜೆಕ್ಟಿವ್ ಏನಿತ್ತು ಅಂತ ಹೇಳಿದ್ರೆ ಟು ಮೇಕ್ ದ ಆರ್ಗನೈಸೇಷನ್ ಟ್ರಾನ್ಸ್ಪರೆಂಟ್ ಆ್ಯಂಡ್ ಅಕೌಂಟೇಬಲ್. ಅಂದರೆ ಏನು ಆರ್ಗನೈಸೇಷನ್ ಇದೆ, ಆರ್ಗನೈಸೇಷನ್ ಏನು ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತಾಗಬೇಕಾಗುತ್ತೆ. ಹಾಗೆ ಟು ಮೇಕ್ ಇಟ್ ಅಕೌಂಟೇಬಲ್ ಅಂತ ಹೇಳಿದ್ರೆ ಯಾರೆಲ್ಲ ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಫಾರ್ ರಿಲೇಟೆಡ್ ಟು ದ ಕಂಪನೀಸ್ ಅವರಿಗೆಲ್ಲ ಮಾಹಿತಿ ಸಿಗೋ ಹಾಗೆ ನೋಡ್ಕೊಳ್ಳೋದು ಅದರ ಮೇನ್ ಆಬ್ಜೆಕ್ಟಿವ್ ಆಗಿತ್ತು. ಹಾಗೆ ಈ UK ಆ್ಯಂಡ್ US ಮಾಡೆಲ್ ಏನಿದೆ, ಅಥವಾ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಆಂಗ್ಲೋ-ಅಮೆರಿಕನ್ ಮಾಡೆಲ್, ಇದು ಬರೀ ಪಬ್ಲಿಕ್ ಕಂಪನೀಸಿಗೆ ಮಾತ್ರ ಅಪ್ಲಿಕೇಬಲ್ ಅಂತ ನಾವು ನೋಡೋದಾದರೆ ನೋ, ಇಟ್ ಇಸ್ ನಾಟ್ ಲೈಕ್ ದಟ್. ಅಲಾಂಗ್ ವಿತ್ ದ ಪಬ್ಲಿಕ್ ಕಂಪನೀಸ್, ದೋಸ್ ಆರ್ಗನೈಸೇಷನ್ಸ್ ವಿಚ್ ವರ್ ಲಿಸ್ಟೆಡ್ ಆರ್ ರಿಜಿಸ್ಟರ್ಡ್ ವಿತ್ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಕಮಿಷನ್. ಅಂದರೆ ನಮ್ಮಲ್ಲಿ ಹೇಗೆ ಸೆಬಿ ಇದೆ, ಅಂದರೆ ಇನ್ ಆರ್ಡರ್ ಟು ಈಗ ಶೇರ್ಸ್, ಯಾವುದೇ ಕಂಪ್ನಿಯ ಶೇರ್ಸ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಟ್ರೇಡ್ ಆಗಬೇಕು ಅಂತ ಹೇಳಿದ್ರೆ ಫಸ್ಟ್ ಆ ಕಂಪನಿ ಸೆಬಿಯಲ್ಲಿ ಸ್ಟಾಕ್ ಮಾರ್ಕೆಟ್ ಅಂದರೆ ಅಲ್ಲಿ ಏನಾಗಬೇಕಾಗ್ತಂದ್ರೆ ಲಿಸ್ಟ್ ಆಗಬೇಕಾಗುತ್ತೆ, ರಿಜಿಸ್ಟರ್ ಮಾಡ್ಕೊಬೇಕಾಗುತ್ತೆ, ತನ್ನ ಕಂಪನಿ ಹೆಸರನ್ನ ಅಲ್ಲಿ ರಿಜಿಸ್ಟರ್ ಮಾಡ್ಕೊಬೇಕು. ಅದೇ ರೀತಿ ಇನ್ನು UK ಅಥವಾ ಅಮೆರಿಕದಲ್ಲಿ ಏನಂತ ಹೇಳಿದರೆ ಕಾರ್ಪೊರೇಷನ್ಸ್ ಅಥವಾ ಕಂಪನೀಸ್ ತನ್ನ ಶೇರ್ಸ್ನ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಟ್ರೇಡ್ ಆಗಬೇಕು ಅಂತ ಹೇಳಿದ್ರೆ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಕಮಿಷನಲ್ಲಿ ರಿಜಿಸ್ಟರ್ ಆಗಬೇಕು. ಸೊ ಯಾವುದೆಲ್ಲ ಕಂಪನೀಸ್ ಅಥವಾ ಆರ್ಗನೈಸೇಷನ್ಗೆ ಇದು ಅಪ್ಲಿಕೇಬಲ್ ಅಂತ ಹೇಳಿದ್ರೆ ಅಲಾಂಗ್ ವಿತ್ ದ ಪಬ್ಲಿಕ್ ಕಂಪನೀಸ್, ಇವನ್ ದ ಕಾರ್ಪೊರೇಷನ್ಸ್ ವಿಚ್ ಆರ್ ರಿಜಿಸ್ಟರ್ಡ್ ಅಂಡರ್ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಕಮಿಷನ್ ಅವ್ರಿಗೆ ಕೂಡ ಈ ಆ್ಯಕ್ಟ್ ಅಪ್ಲೈ ಆಗುತ್ತೆ. ಹಾಗೆ ಮೆಜಾರಿಟಿ ಆಫ್ ದ ಶೇರ್ಸ್ ವರ್ ಹೆಲ್ಡ್ ಬೈ ದ ಏಜೆಂಟ್ಸ್ ಆಫ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಅಂದರೆ ಕಂಪನಿಯ ಹೆಚ್ಚು ಶೇರ್ಸ್ಗಳನ್ನ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ನ ಏಜೆಂಟ್ಸ್ ಹೋಲ್ಡ್ ಮಾಡಿದ್ದಾರೆ. ಹಾಗೆ ಫ್ಯೂ ಶೇರ್ಸ್ ಆರ್ ಹೆಲ್ಡ್ ಬೈ ಶೇರ್ ಹೋಲ್ಡರ್ಸ್. ಅಂದರೆ ಕಡಿಮೆ ಶೇರ್ಸ್ನ ಯಾರು ಹೋಲ್ಡ್ ಮಾಡ್ತಾರೆ ಅಂತ ಹೇಳಿದ್ರೆ ಶೇರ್ ಹೋಲ್ಡರ್ಸ್ ಹೋಲ್ಡ್ ಮಾಡ್ತಾರೆ. ದಿಸ್ ಇಸ್ ದ ಕಲ್ಚರ್ ಆಫ್ ಅಮೆರಿಕನ್ ಕಂಪನೀಸ್. ಅಮೆರಿಕನ್ ಕಂಪನೀಸಲ್ಲಿ ಹೇಗೆ ಅಂತ ಹೇಳಿದ್ರೆ ಶೇರ್ ಹೋಲ್ಡರ್ಸ್ ದೇ ಹೋಲ್ಡ್ ಓನ್ಲಿ ಫ್ಯೂ ಪರ್ಸೆಂಟೇಜ್ ಆಫ್ ಶೇರ್ಸ್, ಬಟ್ ಅದೇ ಮೆಜಾರಿಟಿ ಆಫ್ ದ ಶೇರ್ಸ್ನ ಯಾರು ಹೆಲ್ಡ್ ಮಾಡಿರ್ತಾರೆ ಅಂತ ಹೇಳಿದ್ರೆ ದ ಏಜೆಂಟ್ಸ್ ಆಫ್ ದ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅವರು ಹೋಲ್ಡ್ ಮಾಡಿರ್ತಾರೆ.
ಪ್ರಿನ್ಸಿಪಾಲ್ಸ್ ವಿಲ್ ಮಾನಿಟರ್ ದ ಆಕ್ಟಿವಿಟೀಸ್ ಆಫ್ ದ ಏಜೆಂಟ್ ಅಂತ ಹೇಳಿದ್ರೆ ಏಜೆನ್ಸಿ ಥಿಯರಿ ಅಂತ ಬರುತ್ತೆ. ಏಜೆನ್ಸಿ ಥಿಯರಿ ಅಂತ ಹೇಳಿದ್ರೆ ದ ಪ್ರಿನ್ಸಿಪಾಲ್ ಆ್ಯಂಡ್ ಏಜೆಂಟ್. ಪ್ರಿನ್ಸಿಪಾಲ್ ಇಸ್ ನನ್ ಅದರ್ ದನ್ ಓನರ್, ಏಜೆಂಟ್ ಯಾರಂತ ಹೇಳಿದ್ರೆ ಮ್ಯಾನೇಜರ್. ಸೊ ಇಲ್ಲಿ ಈ UK US ಮಾಡೆಲಿನ ಫೀಚರ್ ಏನು ಅಂತ ಹೇಳಿದ್ರೆ ಈ ಪ್ರಿನ್ಸಿಪಾಲ್ಸ್ ಯಾರು ಇರ್ತಾರೆ ಅಂದರೆ ಓನರ್ಸ್ ಯಾರು ಇರ್ತಾರೆ ಅವರು ಏಜೆಂಟ್ ಹೇಗೆ ಕೆಲಸ ನಿರ್ವಹಿಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಮಾನಿಟರ್ ಮಾಡೋದು ಅವರ ಕೆಲಸ ಆಗಿರುತ್ತೆ. ದೀಸ್ ಆರ್ ದ ಫೀಚರ್ಸ್ ಆಫ್ UK US ಮಾಡೆಲ್. ಹಾಗೆ ಜರ್ಮನ್ ಮಾಡೆಲಿಗೆ ಬಂದರೆ ಜರ್ಮನಿ ಈಸ್ ನೋನ್ ಫಾರ್ ಇಂಡಸ್ಟ್ರಿಯಲೈಸೇಷನ್. ಮೋಸ್ಟ್ ಆಫ್ ದ ರೆಪ್ಯೂಟೆಡ್ ಕಂಪನೀಸ್ ಏನಿದೆ ಅಲ್ಲ ದೇ ಆರ್ ಬೇಸ್ಡ್ ಇನ್ ಜರ್ಮನಿ, ಲೈಕ್ ಮರ್ಸಿಡೀಸ್ ಬೆನ್ಸ್ ಆಗಿರ್ಬೋದು ಅಥವಾ ಸ್ಯಾಪ್ ಅಂತ ಕರಿತೀವಿ. ಇವೆಲ್ಲ ಕಂಪ್ನೀಸ್ ಎಲ್ಲಿ ಅಂತ ಹೇಳಿದ್ರೆ ದೇ ಹ್ಯಾವ್ ದೇರ್ ಹೆಡ್ ಕ್ವಾರ್ಟರ್ಸ್ ಇನ್ ಜರ್ಮನಿ. ಸೊ ಸಿನ್ಸ್ 19th century ಜರ್ಮನಿ ಈಸ್ ನೋನ್ ಫಾರ್ ಇಂಡಸ್ಟ್ರಿಯಲೈಸೇಷನ್. ಜರ್ಮನಿ ಯಾಕೆ ಪ್ರಸಿದ್ಧಿ ಅಂತ ಹೇಳಿದ್ರೆ ಅದು ಯಾಕೆ ಪ್ರಸಿದ್ಧ ಅಂತ ಹೇಳಿದ್ರೆ ಅಲ್ಲಿ ಇಂಡಸ್ಟ್ರಿಯಲೈಸೇಷನ್ ಇನ್ ದ ಸೆನ್ಸ್ 19th century ಜರ್ಮನಿ ಈಸ್ ನೋನ್ ಫಾರ್ ಇಂಡಸ್ಟ್ರಿಯಲೈಸೇಷನ್ ಆ್ಯಂಡ್ ಜರ್ಮನಿ ಎಕ್ಸ್ಪೋರ್ಟ್ಸ್ ಸೊಫಿಸ್ಟಿಕೇಟೆಡ್ ಮೆಷಿನರಿ ವರ್ಲ್ಡ್ ವೈಡ್. ಅಂದರೆ ಪ್ರಪಂಚದ ಎಲ್ಲ ದೇಶಗಳಿಗೆ ಜರ್ಮನಿಯಿಂದ ಸೊಫಿಸ್ಟಿಕೇಟೆಡ್ ಮೆಷಿನರಿ ಎಕ್ಸ್ಪೋರ್ಟ್ ಆಗುತ್ತೆ. ಆ್ಯಂಡ್ ದ ಸ್ಪೆಷಾಲಿಟಿ ಆಫ್ ಜರ್ಮನ್ ಕಂಪನಿ ಲಾ ಅಂದರೆ ಜರ್ಮನ್ ಕಂಪನಿ ಲಾ ಹೇಗೆ ಇಂಡಿಯನ್ ಕಂಪನೀಸ್ ಆ್ಯಕ್ಟ್ ಇದೆ 2013 ಅಂತ ಹೇಳ್ಬಿಟ್ಟು, ಹಾಗೆ ಆ್ಯಸ್ ಪರ್ ಜರ್ಮನ್ ಕಂಪನಿ ಲಾ 1870 ಇಟ್ ಕ್ರಿಯೇಟೆಡ್ ಡ್ಯುಯಲ್ ಬೋರ್ಡ್ ಸ್ಟ್ರಕ್ಚರ್. ಅಂದರೆ ಡ್ಯುಯಲ್ ಬೋರ್ಡ್ ಸ್ಟ್ರಕ್ಚರ್ ಅನ್ನೋದು ಕ್ರಿಯೇಟ್ ಮಾಡುತ್ತೆ. ಮೇನ್ ಉದ್ದೇಶ ಏನಂತ ಹೇಳಿದ್ರೆ ಟು ಪ್ರೊಟೆಕ್ಟ್ ಸ್ಮಾಲ್ ಇನ್ವೆಸ್ಟರ್ಸ್. ಯಾರು ಸ್ಮಾಲ್ ಇನ್ವೆಸ್ಟರ್ಸ್ ಇದ್ದಾರೆ ಅವ್ರನ್ನ ಪ್ರೊಟೆಕ್ಟ್ ಮಾಡೋದು ಈ ಒಂದು ಆ್ಯಕ್ಟ್ ಅಥವಾ ಲಾ 1870 ಕಂಪನಿ ಲಾ 1870 ಏನಿದೆ ಇದರ ಉದ್ದೇಶ ಅಥವಾ ಅಬ್ಜೆಕ್ಟಿವ್ ಆಗಿತ್ತು. ಹಾಗೆ ದ ಕಂಪನಿ ಲಾ ಆಲ್ಸೋ ಮ್ಯಾಂಡೇಟೆಡ್ ಅಟೆಂಡೆನ್ಸ್ ಎಟ್ ದ ಮಿನಿಮಮ್ ಅಟೆಂಡೆನ್ಸ್ ಎಟ್ ದ ಫಸ್ಟ್ ಶೇರ್ ಹೋಲ್ಡರ್ಸ್ ಮೀಟಿಂಗ್. ಈಗ ಎವ್ರಿ ಇಯರ್ ಆ್ಯನ್ಯುವಲ್ ಜನರಲ್ ಮೀಟಿಂಗ್ ವಿಲ್ ಬಿ ಕನ್ವೀನ್ಡ್ ಸ್ಟೂಡೆಂಟ್ಸ್. ಅಂದರೆ ಆ್ಯನ್ಯುವಲ್ ಜನರಲ್ ಮೀಟಿಂಗ್ನ ಪ್ರತಿ ವರ್ಷ ಕರೀತಾರೆ. ಈಗ ಶೇರ್ ಹೋಲ್ಡರ್ಸ್ನ ಫಸ್ಟ್ ಮೀಟಿಂಗಲ್ಲಿ ಎಷ್ಟು ಜನ ಇರಬೇಕು, ಮಿನಿಮಮ್ ಅಟೆಂಡೆನ್ಸ್ ಎಷ್ಟು ಇರಬೇಕು ಅಂತ ಹೇಳಿ ದ ಕಂಪನಿ ಲಾ ಮ್ಯಾಂಡೇಟೆಡ್. ಅಂದರೆ ಆ ಕಂಪನಿ ಲಾ ಅದನ್ನ ರೆಕಮೆಂಡ್ ಮಾಡಿತ್ತು. ಹಾಗೆ ಮೆಜಾರಿಟಿ ಆಫ್ ದ ಕಂಪನೀಸ್ ಆರ್ ಇನ್ ದ ಹ್ಯಾಂಡ್ಸ್ ಆಫ್ ಫ್ಯಾಮಿಲಿ ಆ್ಯಂಡ್ ರೆಸ್ಟ್ ಇನ್ ದ ಹ್ಯಾಂಡ್ಸ್ ಆಫ್ ಬ್ಯಾಂಕ್ಸ್. ದಿಸ್ ಇಸ್ ಕಾಮನ್. ಅಂದರೆ ಹೆಚ್ಚು ಕಂಪ್ನಿಗಳು ಅದು ಫ್ಯಾಮಿಲಿಯ ಒಡೆತನದಲ್ಲಿದ್ದಾವೆ. ಹಾಗೆ ಫ್ಯೂ ಕಂಪನೀಸ್ ಆರ್ ಇನ್ ದ ಹ್ಯಾಂಡ್ಸ್ ಆಫ್ ಬ್ಯಾಂಕ್ಸ್. ಅಂದರೆ ಕೆಲವು ಅಂದರೆ ಕಡಿಮೆ ಅಂದರೆ ಕೆಲವೊಂದು ಕಂಪನೀಸ್ ಏನಿದೆ ಇದು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂಡರಲ್ಲಿ ಬರುತ್ತೆ. ನೆಕ್ಸ್ಟ್ ಈಸ್ ಇಟಾಲಿಯನ್ ಮಾಡೆಲ್. ದ ಇಟಾಲಿಯನ್ ಬಿಸ್ನೆಸ್ ಇಸ್ ಕಂಟ್ರೋಲ್ಡ್ ಬೈ ಫ್ಯಾಮಿಲೀಸ್. ಒನ್ಸ್ ಅಗೇನ್ ಇಟಾಲಿಯನ್ ಕಂಪನೀಸ್ ಏನಿದೆಯಲ್ಲ ಅದನ್ನ ಯಾರು ನೋಡ್ಕೊಳ್ತಾರೆ ಅಂತ ಹೇಳಿದ್ರೆ ಇಟ್ ಇಸ್ ಕಂಟ್ರೋಲ್ಡ್ ಬೈ ಫ್ಯಾಮಿಲೀಸ್. ಇನ್ ದ ಸೆಕೆಂಡ್ ಹಾಫ್ ಆಫ್ ದ 20th century ಸ್ಟಾಕ್ ಮಾರ್ಕೆಟ್ ಗೇನ್ಡ್ ಇಂಪಾರ್ಟೆನ್ಸ್. ಅಂದರೆ 20th centuryನ ಸೆಕೆಂಡ್ ಹಾಫಲ್ಲಿ ಅಂದರೆ ಆಫ್ಟರ್ 1950 ಅಂತ ನೀವು ಕನ್ಸಿಡರ್ ಮಾಡ್ಬೋದು. 1950 ನಂತರ ಏನಾಯಿತು ಅಂತ ಹೇಳಿದ್ರೆ ಸ್ಟಾಕ್ ಮಾರ್ಕೆಟ್ ಗೇನ್ಡ್ ಇಂಪಾರ್ಟೆನ್ಸ್. ದ ಗೌರ್ಮೆಂಟ್ ವಾಸ್ ನಾಟ್ ಇಂಟರ್ವೀನಿಂಗ್ ಇನ್ ದ ಕಂಪನೀಸ್ ಮ್ಯಾನೇಜ್ಮೆಂಟ್. ಅಂದರೆ ಅರ್ಲಿಯರ್ ಗೌರ್ಮೆಂಟ್ ವಾಸ್ ನಾಟ್ ಇಂಟರ್ಫಿಯರಿಂಗ್ ಇನ್ ದ ಮ್ಯಾನೇಜ್ಮೆಂಟ್ ಆಫ್ ದ ಕಂಪನಿ. ಕಂಪನಿಯ ಮ್ಯಾನೇಜ್ಮೆಂಟಲ್ಲಿ ಗೌರ್ಮೆಂಟ್ ಇಂಟರ್ಫಿಯರ್ ಆಗ್ತಾ ಇರಲಿಲ್ಲ. ಹಾಗಾಗಿ ದ ಮ್ಯಾನೇಜ್ಮೆಂಟ್ ಹ್ಯಾಡ್ ಫ್ರೀಡಮ್ ಟು ಟೇಕ್ ಡಿಸಿಷನ್ಸ್. ಹಾಗೆ ಕೆಲವೊಂದು ಸತಿ ಏನಾಗ್ತಿತ್ತು ಅಂತ ಹೇಳಿದ್ರೆ ಅವ್ರಿಗೆ ಫ್ರೀಡಮ್ ಏನಿತ್ತಲ್ಲ ದೇ ಯೂಸ್ ಟು ಮಿಸ್ಯೂಸ್ ದ ಫ್ರೀಡಮ್ ಗಿವನ್ ಬೈ ದ ಗೌರ್ಮೆಂಟ್ ಇಂಟರ್ಫಿಯರ್ ಆಗ್ತಾ ಇರಲಿಲ್ಲ. ಹಾಗಾಗಿ ಮ್ಯಾನೇಜ್ಮೆಂಟ್ ವಾಸ್ ಸುಪ್ರೀಂ. ಅವ್ರು ಈ ಡಿಸಿಷನ್ಸ್ ಎಲ್ಲ ತೊಗೊಳ್ತಾ ಇದ್ರು. ಕೆಲವೊಂದು ಸತಿ ಏನಾಗ್ತಿತ್ತು ಅಂತ ಹೇಳಿದ್ರೆ ಇಟ್ ವಾಸ್ ನಾಟ್ ಫೇವರೇಬಲ್ ಇನ್ ಟರ್ಮ್ಸ್ ಆಫ್ ಇನ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಎಂಪ್ಲಾಯ್ಸ್. ಕೆಲವೊಂದು ಸತಿ ಅವ್ರು ತೊಗೊಳ್ಳೋ ಡಿಸಿಷನ್ಸ್ ಎಂಪ್ಲಾಯ್ಸಿಗೆ ಬೆನಿಫಿಟ್ ಆಗ್ತಾ ಇರಲಿಲ್ಲ. ಹೀಗಿದ್ದೆಲ್ಲ ಡಿಸಿಷನ್ಸ್ ಎಲ್ಲ ಅವಾಗ ತೊಗೊಳ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ there was no government intervention. After the Second World War, the government started interfering in the management process. Second World War ಆದ ನಂತರ the government intervened in the management process. This led to the economic growth of Italy. So ಈ ಕಾರಣದಿಂದ ಇಟಾಲಿಯ ಎಕಾನಮಿ ಬೆಳವಣಿಗೆ ಆಗಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ನೆಕ್ಸ್ಟ್ ಇಸ್ ಫ್ರಾನ್ಸ್ ಮಾಡೆಲ್. ಫ್ರೆಂಚ್ ಫಿನಾನ್ಷಿಯಲ್ ಸಿಸ್ಟಮ್ ವಾಸ್ ರೆಗ್ಯುಲೇಟೆಡ್ ಬೈ ರಿಲಿಜನ್. ಅಂದರೆ ಜಾತಿ ಪದ್ಧತಿ ಏನಿದೆಯಲ್ಲ ಇದು ಫ್ರೆಂಚ್ ಮಾಡೆಲಲ್ಲಿ ನಾವು ಮೊದಲು ಅಂದರೆ ಅರ್ಲಿಯರ್ ಇನ್ ದ ಪಾಸ್ಟ್ ಫ್ರೆಂಚ್ ಫಿನಾನ್ಷಿಯಲ್ ಸಿಸ್ಟಮ್ ವಾಸ್ ರೆಗ್ಯುಲೇಟೆಡ್ ಬೈ ರಿಲಿಜನ್. ಅಂದರೆ ಫ್ರೆಂಚ್ ಫಿನಾನ್ಷಿಯಲ್ ಸಿಸ್ಟಮ್ ಏನಿತ್ತಲ್ಲ ಹಿಂದೆ ಅದು ಜಾತಿ ಪದ್ಧತಿಯಿಂದ ಡಾಮಿನೇಟ್ ಆಗ್ತಾ ಇತ್ತು. ಬಾರೋಯಿಂಗ್ ಆ್ಯಂಡ್ ಲೆಂಡಿಂಗ್ ವಾಸ್ ಡನ್ ಬೈ ಸ್ಟೇಟ್ ಅಂತ ಹೇಳಿದ್ರೆ ಗೌರ್ಮೆಂಟ್ ಅಂತ. ಅಂದರೆ ಇಲ್ಲಿ ಯಾರು ಬ್ಯಾಂಕ್ಸ್ ಏನಿತ್ತು ಅಥವಾ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನಿತ್ತಲ್ಲ ಇವು ಗೌರ್ಮೆಂಟ್ನ ಅಂಡರ್ಲಿತ್ತು. there were no private banks or private financial institutions. ಪ್ರೈವೇಟ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇರಲಿಲ್ಲ. ಗೌರ್ಮೆಂಟ್ ಏನು ಮಾಡ್ತಿತ್ತು ಅಂತ ಹೇಳಿದ್ರೆ ಅದೇ ಬ್ಯಾಂಕ್ನ ಎಸ್ಟಾಬ್ಲಿಷ್ ಮಾಡಿ ಅದೇ ಅಮೌಂಟ್ನ ಬಾರೋ ಮಾಡಿ ಹಾಗೆ ಅದೇ ಬೇರೆಯವರಿಗೆ ಲೆಂಡ್ ಮಾಡ್ತಾ ಇತ್ತು. ದ ಲೆಂಡಿಂಗ್ ವಾಸ್
based mainly on mortgage of real estate. See, if you go to a financial institution to borrow money, ನಿಮ್ಗೆ ಹಣದ ಅವಶ್ಯಕತೆ ಇದೆ, ಬ್ಯಾಂಕಿಗೆ ಹೋದ್ರಿ ಅಂತ ಹೇಳಿದ್ರೆ ಯಾವ ಬ್ಯಾಂಕ್ ಕೂಡ ಫ್ರೀಯಾಗಿ ನಿಮಗೆ ಹಣ ಕೊಡಲ್ಲ. ದೇ ಆಸ್ಕ್ ಯು ಟು ಪ್ಲೆಜ್ ಸರ್ಟೆನ್ ಎಸೆಟ್, ಯಾವ್ದಾರ ಎಸೆಟ್ನ ಪ್ಲೆಜ್ ಮಾಡಿ, ಮಾರ್ಟ್ಗೇಜ್ ಮಾಡಿ, ಅಡ ಇಡಿ ಅಂತ ಕೇಳ್ತಾರೆ. ಹಾಗೆ ದ ಗೌರ್ಮೆಂಟ್, ದ ಫ್ರೆಂಚ್ ಗೌರ್ಮೆಂಟ್ ಇಟ್ ಯೂಸ್ ಟು ಬೋರೋ ಆ್ಯಂಡ್ ಲೆಂಡ್ ದ ಮನಿ, ಅಂದರೆ ಈ ಡೆಪಾಸಿಟ್ನ ಎಕ್ಸೆಪ್ಟ್ ಮಾಡೋದು, ಸಾಲನ ಕೊಡುವಂಥ ಕೆಲಸನ ಗೌರ್ಮೆಂಟ್ ಮಾಡ್ತಾ ಇತ್ತು. ಸಾಲ ಕೊಡುವ ಸಂದರ್ಭದಲ್ಲಿ ಯಾರು ಬೋರೋವರ್ಸ್ ಇದ್ದಾರೆ ಅವ್ರು ಏನು ಪ್ಲೆಜ್ ಮಾಡ್ತಾಯಿದ್ರು, ಮಾರ್ಟ್ಗೇಜ್ ಮಾಡ್ತಾಯಿದ್ರು ಅಂತ ಹೇಳಿದ್ರೆ ದ ರಿಯಲ್ ಎಸ್ಟೇಟ್, ದೇ ಯೂಸ್ ಟು ಮಾರ್ಟ್ಗೇಜ್ ದ ರಿಯಲ್ ಎಸ್ಟೇಟ್ ಎಟ್ ದ ಟೈಮ್ ಆಫ್ ಬಾರೋಯಿಂಗ್ ಅಮೌಂಟ್ ಫ್ರಮ್ ದ ಗೌರ್ಮೆಂಟ್. ದ ಬಿಸ್ನೆಸ್ ವಾಸ್ ಕಂಟ್ರೋಲ್ಡ್ ಬೈ ವೆಲ್ದಿ ಪೀಪಲ್, ಅಂದರೆ ರಿಚ್ ಪೀಪಲ್ ಯೂಸ್ ಟು ಡಾಮಿನೇಟ್ ದ ಬಿಸ್ನೆಸಸ್ ಆಫ್ ದ ಫ್ರಾನ್ಸ್. ಆ ದೇಶದ ಫ್ರಾನ್ಸ್ ಗೌರ್ಮೆಂಟ್ ಅಥವಾ ಫ್ರಾನ್ಸ್ ದೇಶದಲ್ಲಿ ಈ ಬಿಸ್ನೆಸ್ನ ಯಾರು ಕಂಟ್ರೋಲ್ ಮಾಡ್ತಿದ್ರು ಅಂದರೆ ರಿಚ್ ಪೀಪಲ್ ಯೂಸ್ ಟು ಕಂಟ್ರೋಲ್ ಇಟ್. In stewardship model, there is a high concentration of capital in a few shareholders, in the hands of few shareholders, and there is big risk too. ಅಂದರೆ ಈ ಹೆಚ್ಚು ಬಂಡವಾಳ ಹೈ ಕಾನ್ಸಂಟ್ರೇಷನ್ ಆಫ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ಆಸ್ ಪರ್ ಸ್ಟೀವರ್ಶಿಪ್ ಮಾಡೆಲ್, ಆ ಮಾಡೆಲ್ ಪ್ರಕಾರ ಹೆಚ್ಚು ಬಂಡವಾಳವನ್ನು ಕೆಲವೊಬ್ರು ಶೇರ್ ಹೋಲ್ಡರ್ಸ್ ಕೈಯಲ್ಲಿ ಮಾತ್ರ ಇದೆ. ಅಂದರೆ ಕೆಲವೊಬ್ರು ರಿಚ್ ಪೀಪಲ್ ಹತ್ರ ಹೆಚ್ಚು ಹಣ ಇದೆ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಒನ್ಸ್ ಅಗೇನ್ ದರ್ ಇಸ್ ಬಿಗ್ ರಿಸ್ಕ್, ಅದ್ರಲ್ಲಿ ಬಿಗ್ ರಿಸ್ಕ್ ಕೂಡ ಇದೆ. ಏನು ರಿಸ್ಕ್ ಇದೆ ಅಂತ ಹೇಳಿದ್ರೆ ಈ ಕೆಲವೊಬ್ರು ಇನ್ವೆಸ್ಟರ್ಸ್ ಹತ್ರ ಏನು ಹೆಚ್ಚಿಗೆ ಅಮೌಂಟ್ ಇದೆ, ಅವ್ರು ಯಾವುದೋ ಒಂದು ಕಡೆ ಇನ್ವೆಸ್ಟ್ ಮಾಡ್ತಾರೆ, ಆ ಇನ್ವೆಸ್ಟ್ಮೆಂಟ್ ಲಾಸ್ ಆಯಿತು ಅಂತ ಹೇಳಿದ್ರೆ ರಿಚ್ ಪೀಪಲ್ ಅವ್ರು ಯಾರಿದ್ದಾರೆ, ಇರೋದೇ ಇನ್ವೆಸ್ಟರ್ಸ್ ಕಡಿಮೆ, ಅವ್ರಿಗೆ ಲಾಸ್ ಆಗೋ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ವೆನ್ ದರ್ ಇಸ್ ಹೈ ಕಾನ್ಸಂಟ್ರೇಷನ್ ಆಫ್ ವೆಲ್ತ್ ಇನ್ ದ ಹ್ಯಾಂಡ್ಸ್ ಆಫ್ ಫ್ಯೂ ಪೀಪಲ್, ಅಂದರೆ ಕೆಲವು ಜನಗಳ ಹತ್ರ ಹೆಚ್ಚು ಹಣ ಇದೆ ಅಂತ ಹೇಳಿದಾಗ ರಿಸ್ಕ್ ಈಸ್ ಆಲ್ಸೋ ಮೋರ್. ಏನು ರಿಸ್ಕ್ ಅಂತ ಹೇಳಿದ್ರೆ ಒಂದು ಲಾಸ್ ಆಫ್ ಇನ್ವೆಸ್ಟ್ಮೆಂಟ್, ಹೆಚ್ಚು ಅಮೌಂಟ್ ಹೂಡಿರ್ತಾರೆ ಅಥವಾ ಇನ್ವೆಸ್ಟ್ ಮಾಡಿರ್ತಾರೆ, ಅವ್ರು ಯಾವ ಪ್ರಾಜೆಕ್ಟಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ ಅದರಿಂದ ಲಾಸ್ ಆಯ್ತು ಅಂತ ಹೇಳಿದ್ರೆ ದ ಇನ್ವೆಸ್ಟರ್ ಇಸ್ ಗೋಯಿಂಗ್ ಟು ಬರ್ನ್ ಹಿಸ್ ಹ್ಯಾಂಡ್ಸ್, ಅವನ ಕೈಗಳು ಸುಟ್ಟೋಗುತ್ತೆ ಅಂತ ಹೇಳಿದ್ರೆ ಅವನಿಗೆ ಹೆಚ್ಚು ಲಾಸ್ ಆಗುತ್ತೆ. ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ ಯಾರ ಹತ್ರ ಹಣ ಇರುತ್ತೆ ಅವರಿಗೆ ಹಣ ಆಗುವಂಥದ್ದು, ಅವ್ರು ಇನ್ವೆಸ್ಟ್ ಮಾಡ್ತಾರೆ, ಪ್ರಾಫಿಟ್ ಬರುತ್ತೆ. ಒನ್ಸ್ ಅಗೇನ್ ದ ರಿಚ್ ಪೀಪಲ್ ಬಿಕಮ್ಸ್, ದೆ ಕೀಪ್ ಆನ್ ಬಿಕಮಿಂಗ್ ರಿಚ್, ಅಂದರೆ ಕಾಲ ಕಳೆದಂಗೆ ಅವರು ಹೆಚ್ಚು ಶ್ರೀಮಂತರಾಗ್ತಾನೆ ಹೋಗ್ತಾರೆ. ನೆಕ್ಸ್ಟ್ ಇಸ್ ಜಾಪನೀಸ್ ಮಾಡೆಲ್. ಇನ್ ಕೇಸ್ ಆಫ್ ಜಾಪನೀಸ್ ಮಾಡೆಲ್ ಇನ್ ದ ಪಾಸ್ಟ್ ಆ್ಯಕ್ಚುಲಿ ಹೆರಿಡಿಟರಿ ಕ್ಯಾಸ್ಟ್ ಸಿಸ್ಟಮ್ ವಾಸ್ ಪ್ರಿವೈಲಿಂಗ್ ಅಂತ ಹೇಳಿದ್ರೆ ಜಾತಿ ಪದ್ಧತಿ ಹೇಗೆ ಫ್ರಾನ್ಸ್ ದೇಶದಲ್ಲಿತ್ತು ಹಾಗೆ ಇವನ್ ಜಪಾನಲ್ಲೂ ಕೂಡ ನಿಮ್ಮ ಕ್ಯಾಸ್ಟ್ ಸಿಸ್ಟಮ್ ಅನ್ನೋದು ಕಾಣಸಿಗುತ್ತೆ. ಅವಾಗಿನ ಪಿರಮಿಡ್ ಹೇಗಿತ್ತು ಅಂತ ಹೇಳಿದ್ರೆ, ಅಂದರೆ ಕ್ಯಾಸ್ಟ್ ಸಿಸ್ಟಮ್ ಪಿರಮಿಡ್ ಹೇಗಿತ್ತು ಅಂತ ಹೇಳಿದ್ರೆ ಪ್ರೀಸ್, ವಾರಿಯರ್ಸ್, ಪೆಸೆಂಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ಮನ್. ಅಂದರೆ ಪ್ರೀಸ್ ಅಂತ ಹೇಳಿದ್ರೆ ಈ ಪೌರೋಹಿತ್ಯಕ್ಕೆ ಅಥವಾ ಪೂಜೆ ಯಾರು ಮಾಡ್ತಾರೆ, ಪೌರೋಹಿತ್ಯ ಯಾರು ಮಾಡ್ತಾರೆ ಅವ್ರನ್ನ ಪ್ರೀಸ್ ಅಂತ ಕರಿತೀವಿ. ವಾರಿಯರ್ಸ್ ಅಂತ ಹೇಳಿದ್ರೆ ಈಗ ಕ್ಷತ್ರಿಯರು ಅಂತ ನಮ್ಮ ಈಗ ಭಾರತದಲ್ಲಿ ಹೇಗೆ ಅಂತ ಹೇಳಿದ್ರೆ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಅಂತ ಹೇಳ್ಬಿಟ್ಟು ಈ ರೀತಿಯಾದ ಹೇಗೆ ಜಾತಿ ಪದ್ಧತಿ ಮೊದಲು ಇತ್ತು, ಹಾಗೆ ಜಪಾನಲ್ಲೂ ಕೂಡ ಪ್ರೀಸ್ ಪೂಜೆ ಮಾಡುವವರು, ವಾರಿಯರ್ಸ್ ಕ್ಷತ್ರಿಯರು ಅಂತ ಏನು ನಾವು ಕರಿತೀವಿ. ಪೆಸೆಂಟ್ಸ್ ಅಂತ ಹೇಳಿದ್ರೆ ಫಾರ್ಮರ್ಸ್, ಯಾರು ವರ್ಕರ್ಸ್ ಇದ್ದಾರೆ ಅವರು, ಕ್ರಾಫ್ಟ್ಸ್ಮನ್ ಕುಶಲಕರ್ಮಿಗಳು ಅಂತ ನಾವು ಕನ್ನಡದಲ್ಲಿ ಕರಿತೀವಿ. This was the pyramid which was prevailing in the past in Japan. ನೆಕ್ಸ್ಟ್ ಆ ಜಪಾನಿನ ಈ ರೀತಿಯಾದ ಏನು ಹೆರಿಟರಿ ಕ್ಯಾಸ್ಟ್ ಸಿಸ್ಟಮ್ ಇತ್ತು. ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಆಫ್ಟರ್ ದ ಸೆಕೆಂಡ್ ವರ್ಲ್ಡ್ ವಾರ್ ನಿಮ್ಗೆ ಗೊತ್ತಿರ್ಬೋದು, ಹಿರೋಶಿಮಾ ಮತ್ತು ನಾಗಸಾಕಿ ನ್ಯೂಕ್ಲಿಯರ್ ಬಾಂಬ್ಸಿಂದ ಡೆಮಾಲಿಷ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಆಫ್ಟರ್ ದ ಸೆಕೆಂಡ್ ವರ್ಲ್ಡ್ ವಾರ್ ಆ ಬಾಂಬಾರ್ಡ್ಮೆಂಟ್ ನಂತರ ಫಿನಿಕ್ಸ್ ರೀತಿ ಜಪಾನ್ ದೇಶ ಎದ್ದು ಬರುತ್ತೆ. ಆ್ಯಂಡ್ no one actually they didn't have any idea ಅಂದರೆ ಜಪಾನ್ ಯಾವ ರೀತಿ ಆ ಹಿರೋಶಿಮಾ ನಾಗಸಾಕಿ ಆ ಡಿವಾಸ್ಟ್ರೇಷನ್ ಏನಿದೆ, ಡಿಸ್ಟ್ರಕ್ಷನ್ ಏನಿದೆ ಅದರಿಂದ ಹೇಗೆ ಮೇಲೆದ್ದು ಬರ್ಬೋದು ಅಂತ ಯಾರಿಗೂ ಕೂಡ ಐಡಿಯಾ ಇರಲಿಲ್ಲ. ಬಟ್ ಇಟ್ ಕೇಮ್ ಔಟ್ ಲೈಕ್ ಎ ಫಿನಿಕ್ಸ್. ನಾವು ವಾಟ್ ಹ್ಯಾಪನ್, ಈ ರೀತಿಯಾದ ಒಂದು ಕಲ್ಚರ್ ಏನಿತ್ತು, ಕ್ಯಾಸ್ಟ್ ಸಿಸ್ಟಮ್ ಏನಿತ್ತು, ಈ ರೀತಿಯಾದ ಪಿರಮಿಡ್ ಏನಿತ್ತು, ಅವಾಗ ಏನಾಯಿತು ಅಂತ ಹೇಳಿದ್ರೆ ಈ ಯಂಗ್ ಜಾಪನೀಸ್ ಪೀಪಲ್ ಏನಿದ್ರು, ಅಂದರೆ ಯಾರು ಯುವಕರು ಏನಿದ್ರು, ಇವರು ದೇ ವೆಂಟ್ ಟು ಯುರೋಪ್, ದೇ ವೆಂಟ್ ಟು ಅಮೆರಿಕಾ, ದೇ ವೆಂಟ್ ಟು ದೀಸ್ ಕಂಟ್ರೀಸ್ ಫಾರ್ ಹೈಯರ್ ಎಜುಕೇಷನ್. ಅಂದರೆ ಉನ್ನತ ಶಿಕ್ಷಣಕ್ಕೋಸ್ಕರ ಯುರೋಪ್ ಮತ್ತು ಅಮೆರಿಕಕ್ಕೆ ಹೋಗ್ತಾರೆ, ಹೊಸ ಟೆಕ್ನಾಲಜಿನ ಕಲಿತಾರೆ, ಅಲ್ಲಿಯ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ನ ಕಲಿತಾರೆ. ದೇ ಲರ್ನ್ ಇನ್ ಫಾರಿನ್ ಕಂಟ್ರೀಸ್, ದೇ ಡಿಂಟ್ ಸ್ಟೇ ಇನ್ ದ ಫಾರಿನ್ ಕಂಟ್ರಿ. ಅವ್ರು ಅಲ್ಲಿ ವರ್ಕ್ ಮಾಡೋಕ್ಕೆ ಅಲ್ಲಿ ನಿಲ್ಲಿಲ್ಲ, ದೇ ಕೇಮ್ ಟು ದೇರ್ ಹೋಮ್ ಕಂಟ್ರಿ, ಜಪಾನಿಗೆ ಬರ್ತಾರೆ. ಅವ್ರು ಏನು ಕಲ್ತಿದ್ರು ಅವ್ರು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ. ಅವ್ರು ಏನು ಟೆಕ್ನಾಲಜಿ ಅಲ್ಲಿ ನೋಡಿದ್ರೆ ಆ ಟೆಕ್ನಾಲಜಿನ ಇಲ್ಲಿ
ಟೆಕ್ನಾಲಜಿನ ಅದನ್ನ ಯೂಸ್ ಮಾಡ್ತಾರೆ, ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ನ ಯೂಸ್ ಮಾಡ್ತಾರೆ. ಇನ್ ದಿಸ್ ವೇ ದ ಯಂಗ್ ಪೀಪಲ್ ಹೂ ವೆಂಟ್ ಫಾರ್ ಹೈಯರ್ ಎಜುಕೇಷನ್ ಟು ಅದರ್ ಕಂಟ್ರೀಸ್, ಟು ಅದರ್ ಫಾರಿನ್ ಕಂಟ್ರೀಸ್, ದೇ ಕೇಮ್ ಬ್ಯಾಕ್ ಟು ಜಪಾನ್, ಇಲ್ಲಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರೆ. ದಿಸ್ ಲೆಡ್ ಟು ಬಿಲ್ಡಿಂಗ್ ಆಫ್ ನ್ಯೂ ಕಲ್ಚರ್ ಇನ್ ಇಂಡಸ್ಟ್ರಿ ಆ್ಯಂಡ್ ಕಾಮರ್ಸ್. ಅಲ್ಲಿಗೆ ದ ಡೈಮೆನ್ಷನ್ ಆಫ್ ಜಾಪನೀಸ್ ಇಂಡಸ್ಟ್ರಿ ಆ್ಯಂಡ್ ಕಾಮರ್ಸ್ ಇಟ್ ಸ್ಟಾರ್ಟೆಡ್. ಅಂದರೆ ಏನಾಯಿತು ಅಂತ ಹೇಳಿದ್ರೆ, ಜಾಪನೀಸ್ ಇಂಡಸ್ಟ್ರಿ ಮತ್ತು ಕಾಮರ್ಸ್ ಏನಿತ್ತು ಅದರ ಒಂದು ಡೈಮೆನ್ಷನ್ ಏನಿತ್ತು, ಅಂದರೆ ಅದರ ಕಲ್ಚರ್ ಏನಿತ್ತು ಅದು ಬೇರೆ ರೀತಿಯಾಗಿ ತೆರೆದುಕೊಳ್ಳುತ್ತೆ. ಹಾಗೆ ದ ಕಂಪನೀಸ್ ವಿಚ್ ವರ್ ಪೂರ್ಲಿ ಗವರ್ಡ್ ವರ್ ದ ಟಾರ್ಗೆಟ್ಸ್ ಫಾರ್ ದ ಟೇಕ್ ಓವರ್ ಬೈ ಲಾರ್ಜ್ ಕಂಪನೀಸ್. ಅಂದರೆ ಯಾವ ಕಂಪನಿ ಸರಿಯಾದ ರೀತಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅದನ್ನ ದೊಡ್ಡ ಕಂಪ್ನಿಗಳು, ಲಾರ್ಜ್ ಕಂಪನೀಸ್ ಯೂಸ್ ಟು acquire the poorly governed companies, and these are the models of ಕಾರ್ಪೊರೇಟ್ ಗವರ್ನೆನ್ಸ್. ಇದ್ರ ಜೊತೆಗೆ ಇಂಡಿಯನ್ ಮಾಡೆಲ್ ಅಂತ ಹೇಳಿದೆ. ಹಾಗೆ ಈ ಕ್ವಶನ್ಸ್ ಏನಾದ್ರು ಬಂದಿದ್ದೆ ಆದರೆ ಅಲಾಂಗ್ ವಿತ್ ದ ಎಕ್ಸ್ಪ್ಲನೇಷನ್ ಆಫ್ ದ ಮಾಡೆಲ್, ಅಂದರೆ ಮಾಡೆಲ್ನ ಎಕ್ಸ್ಪ್ಲನೇಷನ್ ಬರೆಯುವಾಗ ಆ ಮಾಡೆಲಿನ ನೀವು ಡಯಾಗ್ರಾಮ್ ಬರೀಬೇಕಾಗುತ್ತೆ. ಡಯಾಗ್ರಾಮ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ, ಡಯಾಗ್ರಾಮ್ ನೋಡ್ಕೊಂಡು ಡಯಾಗ್ರಾಮ್ ಬರೀಬೇಕು. ಇಂಡಿಯನ್ ಮಾಡೆಲ್ ಇದೆ ಲಾಸ್ಟಿಗೆ, ಇಂಡಿಯನ್ ಮಾಡೆಲ್ ಯು ಹ್ಯಾವ್ ಟು ಗೋ ಥ್ರೂ ಇಂಡಿಯನ್ ಮಾಡೆಲ್ ವಿತ್ ಡಯಾಗ್ರಾಮ್ ಯು ಹ್ಯಾವ್ ಟು ರೈಟ್. ಸೆಕ್ಷನ್ ಬಿಗೆ ಬರುವಂತಹ ಕ್ವಶನ್ಸ್ ಆಗಿರುತ್ತೆ ಇಂಡಿಯನ್ ಮಾಡೆಲ್ ಸೆಕ್ಷನ್ ಬಿ. ಹಾಗೆ ಸೆಕ್ಷನ್ ಎ ಬಿ ಸಿ ಏನು ಕ್ವಶನ್ಸ್ ಏನಿದೆ ಅಲ್ಲ ಟೆಕ್ಸ್ಟ್ ಬುಕ್ಕಿನ ಎಂಡಲ್ಲಿ ಅದೇ ಪ್ರಕಾರ ನೀವು ಪ್ರಿಪೇರ್ ಆದರೆ ಆಯಿತು, ಅದರಿಂದನೇ ಕ್ವಶನ್ಸ್ ಬರುವಂಥದ್ದು. ಆ್ಯಂಡ್ ದೀಸ್ ಆರ್ ದ ಮಾಡೆಲ್ಸ್ ಆಫ್